ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ಮೀನ ರಾಶಿಯವರ ಒಂದು ವಿಚಾರವಾಗಿ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ನು ನೋಡಿ, ಮೀನ ರಾಶಿಯವರಿಗೆ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಗ್ರಹರ ಒಂದು ಪ್ರಭಾವ ಇದೆ ಮತ್ತು ಜುಲೈ ತಿಂಗಳಲ್ಲಿ ಯಾವ ಯಾವ ರಾಶಿಗೆ ಗ್ರಹರ ಒಂದು ಬದಲಾವಣೆ ಆಗುವಂಥದ್ದು ಅನ್ನುವಂಥ ಒಂದು ವಿಚಾರಗಳನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ. ನೋಡಿ, 7/7/2024 ಶುಕ್ರ ಗ್ರಹರು ಕಟಕ ರಾಶಿಗೆ ಆಗಮನ ಆಗ್ತಕ್ಕಂಥದ್ದು. ಇನ್ನು 16/7/2024 ರವಿ ಗ್ರಹರು ಕಟಕ ರಾಶಿಗೆ ಒಂದು ಪ್ರವೇಶ ಆಗ್ತಕ್ಕಂಥದ್ದು. ಇನ್ನು 12/7/2024 ಕುಜಗ್ರಹರು ವೃಷಭ ರಾಶಿಗೆ ಪ್ರವೇಶ ಆಗುವಂಥದ್ದು. ಇನ್ನು 19/7/2024 ಬುಧ ಗ್ರಹರು ಸಿಂಹ ರಾಶಿಗೆ ಒಂದು ಪ್ರವೇಶ ಆಗುವಂಥದ್ದು. ಪುನಃ 31/7/2024 ಶುಕ್ರ ಗ್ರಹರು ಸಿಂಹ ರಾಶಿಗೆ ಒಂದು ಪ್ರವೇಶ ಆಗ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಸಂದರ್ಭಗಳು, ಬದಲಾವಣೆಯ ಒಂದು ವಿಚಾರ ಇರತಕ್ಕಂಥದ್ದು. ಇನ್ನು ಮೀನ ರಾಶಿಯವರಿಗೆ ನೋಡಿ, ಮೊದಲನೇ ಮನೆಯಲ್ಲಿ ರಾಹು ಗ್ರಹರ ಒಂದು ಪ್ರಭಾವ, 2 ಮತ್ತು 3ನೇ ಮನೆಯಲ್ಲಿ ಕುಜ ಮತ್ತು ಗುರುಗ್ರಹರ ಒಂದು ಪ್ರಭಾವ ಇರತಕ್ಕಂಥದ್ದು. 4, 5ನೇ ಮನೆಯಲ್ಲಿ ರವಿ ಬುಧ ಮತ್ತು ಶುಕ್ರ ಗ್ರಹರ ಒಂದು ಪ್ರಭಾವ, 7ನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಪ್ರಭಾವ, 12ನೇ ಮನೆಯಲ್ಲಿ ಶನಿ ಗ್ರಹರ ಒಂದು ಪ್ರಭಾವ ಇರೋದ್ರಿಂದ ಮೀನ ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಶುಭ ಮತ್ತು ಯಾವ ಒಂದು ವಿಚಾರದಲ್ಲಿ ಅವ್ರಿಗೆ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ ಅನ್ನೋಂಥ ಒಂದು ವಿಚಾರಗಳನ್ನು ನಾವು ನೋಡುವಂಥದ್ದಾದ್ರೆ, ನೋಡಿ, ಮೊದಲನೇದಾಗಿ ಮೀನ ರಾಶಿಯವರಿಗೆ ಒಂದು 75% ಜುಲೈ ತಿಂಗಳಲ್ಲಿ ಒಳ್ಳೆಯ ಒಂದು ಶುಭ ಫಲಗಳಿರುವಂಥ ಒಂದು ಸಾಧ್ಯತೆ ಇರುತ್ತೆ. ನೋಡಿ, ಭೂಮಿ ವಿಚಾರಗಳಲ್ಲಿ ಅವರಿಗೆ ಅನಿರೀಕ್ಷಿತವಾದಂತಹ ಒಂದು ಲಾಭ ಬರುವಂಥದ್ದು. ಇನ್ನು ಹೊಸದಾಗಿ ಭೂಮಿಯನ್ನ ಖರೀದಿ ಮಾಡಬೇಕು ಅಥವಾ ಮನೆಯನ್ನ ಖರೀದಿ ಮಾಡಬೇಕು ಅನ್ಕೊಳ್ಳೋರ್ಗೂ ಕೂಡ ಬುಧ ಮತ್ತು ಗುರುವಿನ ಒಂದು ಸಂಯೋಗದಿಂದ ಅವರ ಒಂದು ಪ್ರಯತ್ನಗಳಲ್ಲಿ ಜಯಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ಶಾಂತಿ ನೆಮ್ಮದಿ ದೊರೆಯುವಂಥದ್ದು, ಆದರೆ ಕೋಪ ಬಹಳಷ್ಟು ಇರುವಂತ ಒಂದು ಸಾಧ್ಯತೆಗಳಿರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಹಣಕಾಸಿನ ಒಂದು ವಿಚಾರಗಳಲ್ಲಿ ಅವರಿಗೆ ಅನಿರೀಕ್ಷಿತವಾಗಿ ಲಾಭ ಬರುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾದಂತಹ ಒಂದು ಹೇರಳವಾದಂತಹ ಒಂದು ಲಾಭ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದರೆ ಅವರ ಒಂದು ಮಾತುಗಳಲ್ಲಿ ತೀಕ್ಷ್ಣತೆ ಇರುವಂತಹ ಒಂದು ಸಾಧ್ಯತೆ ಇರುತ್ತೆ 15 ದಿನಗಳ ಕಾಲ ಕುಜಗ್ರಹರ ಒಂದು ಪ್ರಭಾವದಿಂದ. ಆದ್ರಿಂದ ಅವರ ಒಂದು ಮಾತುಗಳಿಂದ ಸಮಸ್ಯೆ ತಂದುಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಜುಲೈ 15ನೇ ತಾರೀಕುವರೆಗೂ ಕೂಡ ಅವರ ಮಾತುಗಳಲ್ಲಿ ಜಾಗೃತಿ ಇರಬೇಕಾಗುತ್ತೆ. ಅವ್ರಿಗೆ ಗೊತ್ತಿಲ್ದಿರ ಅವರು ತಮಾಷೆಗೆ ಏನೋ ಒಂದು ಮಾತಾಡುವಂಥದ್ದು, ಅದೇ ಸೀರಿಯಸ್ ಆಗುವಂಥದ್ದು, ಮನೆಯಲ್ಲಾಗಿರ್ಬೋದು ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು, ಈ ಒಂದು ಮಾತುಗಳಿಂದ ಅವರು ಸಮಸ್ಯೆಗಳು ತಂದ್ಕೊಳ್ಳುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಆ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ನೋಡಿ, ಆಭರಣಗಳ ಒಂದು ಖರೀದಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರತಕ್ಕಂತಹ ಮೀನರಾಶಿಯ ಜಾತಕರಿಗೂ ಕೂಡ ಅನುಕೂಲಗಳಾಗುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವಿದ್ಯಾಭ್ಯಾಸದ ಒಂದು ವಿಚಾರಗಳಲ್ಲೂ ಕೂಡ ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಅತ್ಯಂತ ಆನಂದದಾಯಕವಾಗಿ ಉತ್ತಮವಾದಂತಹ ಜ್ಞಾನ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ರೈತರಿಗೆ, ವಿಶೇಷವಾಗಿ ಮೀನರಾಶಿಯ ರೈತರಿಗೆ ನೋಡಿ, ಭೂಮಿಯ ಒಳಗಡೆ ಬೆಳೆಯನ್ನು ಬೆಳೆಯುವಂತಹ ರೈತರಿಗೆ ಮತ್ತು ಭೂಮಿಯ ಮೇಲ್ಭಾಗದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಎಲ್ಲರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿ ಉತ್ತಮವಾದಂತಹ ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಮಾಡುವಂತಹ ಮೀನರಾಶಿಯ ಜಾತಕರಿಗೆ ಒಳ್ಳೆಯ ಲಾಭ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಶತ್ರುಗಳ ಒಂದು ವಿಚಾರದಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು, ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳಿರುತ್ತೆ. ನ್ಯಾಯಾಂಗ ವಿಚಾರಗಳಲ್ಲೂ ಕೂಡ ಮೀನರಾಶಿಯವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ನೋಡಿ, ಸ್ನೇಹಿತರಿಂದ ವಿಶೇಷವಾಗಿ ಮತ್ತು ಸ್ತ್ರೀ ಸಂಬಂಧಿ ವಿಚಾರಗಳಿಂದ ಅವರಿಗೆ ಅನುಕೂಲಗಳು ಮತ್ತು ಸಹಾಯ ಸಹಕಾರಗಳಾಗುತ್ತೆ. ಮನೆತನದ ಸ್ತ್ರೀಯರು, ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಇವರಿಂದಲೂ ಕೂಡ ಅವರಿಗೆ ಸಹಾಯ ಸಹಕಾರಗಳು ದೊರೆಯುವಂಥದ್ದು, ಪ್ರಾಪರ್ಟಿಯನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಸನ್ನಿವೇಶಗಳಲ್ಲಿ ಅವರಿಗೆ ಹಣಕಾಸಿನ ಒಂದು ವಿಚಾರದಲ್ಲಾಗಿರ್ಬೋದು ಅಥವಾ ಲೀಗಲ್ ಆಗಿ ಅವರು
ಒಂದು ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಪರಸ್ಪರ ಹೆಣ್ಣು ಮಕ್ಕಳಿಂದ ಮೀನರಾಶಿಯ ಪುರುಷ ಜಾತಕರಿಗಾದರೆ ಬಹಳಷ್ಟು ಅನುಕೂಲಗಳು ಮತ್ತು ಸಹಾಯ ಸಹಕಾರಗಳಾಗುವಂಥ ಒಂದು ಸಾಧ್ಯತೆಗಳು ಜುಲೈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಸ್ತ್ರೀ ಜಾತಕರಾಗಿರತಕ್ಕಂತಹ ಮೀನರಾಶಿಯ ಜಾತಕರಿಗೆ ಅವ್ರಿಗೂ ಕೂಡ ಸೋದರ ಸಂಬಂಧಿಗಳಿಂದ ವಿಶೇಷವಾದಂತಹ ಒಂದು ಸಹಾಯ ಸಹಕಾರಗಳು ಹಣಕಾಸಿನ ಒಂದು ವಿಚಾರದಲ್ಲಾಗಿರ್ಬೋದು, ಮಾರಲ್ ಸಪೋರ್ಟ್ ಕೊಡುವಂಥ ಒಂದು ವಿಚಾರದಲ್ಲಾಗಿರ್ಬೋದು, ಅವ್ರಿಗೂ ಕೂಡ ಸಹಾಯ ಸಹಕಾರಗಳು ದೊರೆಯುವಂಥ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ವೃತ್ತಿ ಕ್ಷೇತ್ರಗಳಲ್ಲಿ ಕೂಡ ಅವ್ರಿಗೆ ಸ್ವಲ್ಪ ಅನಿರೀಕ್ಷಿತವಾದಂತಹ ಒಂದು ಲಾಭ, ಕೀರ್ತಿ, ಯಶಸ್ಸು ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂತಹ ಮೀನರಾಶಿಯ ಜಾತಕರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ, ಕೇತುಗ್ರಹರ ಒಂದು ಪ್ರಭಾವ, ಅದೇ ವಿಧವಾಗಿ 1ನೇ ಮನೆಯಲ್ಲಿ ರಾಹುವಿನ ಒಂದು ಪ್ರಭಾವ ಇರೋದ್ರಿಂದ ತುಂಬ ಕನ್ಫ್ಯೂಸ್ ಆಗುವಂಥದ್ದು, ಅತಿ ಹೆಚ್ಚಾಗಿ ವಿಮರ್ಶೆ ಪರೀಕ್ಷೆ ಮಾಡುವಂತಹ ಒಂದು ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಗಣಪತಿಯ ಒಂದು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಮೀನರಾಶಿಯ ಜಾತಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶುಭ ಫಲವನ್ನು ಪಡೆಯಬಹುದಾಗಿರುತ್ತೆ. ಇದಿಷ್ಟು ಕೂಡ ಮೀನರಾಶಿಯವರ ಜುಲೈ ತಿಂಗಳ ಒಂದು ಸಂಕ್ಷಿಪ್ತ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.